ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಒಳ್ಳೆಯ ಮನಸ್ಸಿನಿಂದ ಯೋಚಿಸಿದರೆ ಕೆಟ್ಟವರಲ್ಲೂ ಒಳ್ಳೆಯತನವನ್ನು ಕಾಣಬಹುದು, ಆದರೆ ಕೆಟ್ಟ ಮನಸ್ಸಿನಿಂದ ಯೋಚಿಸಿದರೆ ಒಳ್ಳೆಯವರಲ್ಲೂ ಕೆಟ್ಟದ್ದೇ ಕಾಣಿಸುತ್ತೆ. ಇದು ಆಲ್ಮೋಸ್ಟ್ ಎಲ್ಲರ ಜೀವನದಲ್ಲೂ ಕಾಮನ್ ಆಗಿರುವಂತಹ ಒಂದು ಆಲೋಚನೆ ಸ್ನೇಹಿತರೆ, ಅಲ್ವಾ? ಸೊ ನಮ್ಮ ಒಂದು ಆಲೋಚನೆ, ನಮ್ಮ ಬುದ್ಧಿ ಹೇಗಿರುತ್ತೆ ಹಾಗೆ ನಮ್ಮ ಸುತ್ತಮುತ್ತಲಿನ ಪ್ರಪಂಚ ನಮ್ಮ ಕಣ್ಣಿಗೆ ಕಾಣುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ನೋಡುವಂತಹ ದೃಷ್ಟಿಕೋನ ಮೊದಲು ಸರಿಯಾಗಿರಬೇಕು. ಸೊ ನೀವು ಸರಿಯಾದ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಮುಂದೆ ಇರೋರು ಕೂಡ ನಿಮಗೆ ಸರಿಯಾಗಿ ಕಾಣಿಸ್ತಾರೆ. ಅಥವಾ ನಮ್ಮ ಆಲೋಚನೆಗಳಲ್ಲೇ ಆಲ್ರೆಡಿ ತಪ್ಪಿದೆ ಅಂತ ಅಂದಾಗ ನಮ್ಮ ಮುಂದೆ ಇರೋರ ಕಡೆಯಿಂದ ನಾವು ಹೇಗೆ ಸರಿಯಾದದನ್ನು ಹುಡ್ಕೋಕ್ಕೆ, ಹಾಗೆ ಸರಿಯಾಗಿರೋದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ನಮ್ಮ ಆಲೋಚನೆಗಳು ನಮಗೆ ಮೊದಲು ಮುಖ್ಯ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಲ್ಲ ಅಂದಾಗ ಕೆಲವೊಮ್ಮೆ ಹೇಗಾಗ್ಬಿಡುತ್ತೆ ಅಂತ ಅಂದರೆ, ಸೊ ನಾವೇನೋ ಮಾಡೋಕ್ಕೆ ಹೋಗಿರ್ತೀವಿ ಅಥವಾ ಬೇರೆಯವ್ರು ನಮಗೆ ಸಹಾಯ ಮಾಡೋಕ್ಕೆ ಬಂದಿರ್ತಾರೆ. ಆದರೂ ನಾವು ಏನೋ ಒಂದು ಅನುಮಾನದಲ್ಲಿ ನೋಡಿರ್ತೀವಿ, ಇವ್ರು ನಮಗೆ ಕೆಟ್ಟದ್ದನ್ನೇ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ. ಸೊ ಅವಾಗ ಅವ್ರು ನಮಗೆ ಒಳ್ಳೆಯದೇ ಮಾಡ್ತಾಯಿದ್ರು, ಒಳ್ಳೆಯದನ್ನೇ ಬಯಸ್ತಾ ಇದ್ರು ಕೂಡ ನಮ್ಮ ಒಂದು ಮೈಂಡಲ್ಲಿ ಅಯ್ಯೋ ಇಲ್ಲ, ಇವ್ರು ನಮಗೇನೋ ಕೆಟ್ಟದ್ದು ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿ ಅವ್ರ ಕಡೆಯಿಂದ ಆಗುವಂತಹ ಒಂದು ಸಹಾಯನೂ ಕೂಡ ನಾವು ದೂರ ಮಾಡ್ಕೊಳ್ತೀವಿ. ಸೊ ಹೀಗಾಗಿ ಇದೇ ರೀತಿ ವಿಷಯಗಳು ಸುಮಾರು ಸಲ ಎಲ್ಲರ ಜೀವನದಲ್ಲೂ ನಡೀತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಕೆಲವೊಂದು ಕೈ ಮೀರಿ ಪರಿಸ್ಥಿತಿಯನ್ನು ಕೈ ಬಿಟ್ಟು ಹೋಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಆದಷ್ಟು ಕೂಡ ಮೈಂಡನ್ನು ಫ್ರೆಶ್ ಆಗಿ ಇಟ್ಕೊಳ್ಳಿ. ಸೊ ಎಸ್ಪೆಷಲಿ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ, ಆದಷ್ಟು ಆಲಸ್ಯತನ ಇರಬಹುದು, ಹಾಗೆ ನೆಗೆಟಿವ್ ಥಾಟ್ಸ್ ಇರ್ಬೋದು, ಎಲ್ಲದನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದಾಗ, ಸೊ ನಮ್ಮ ಜೀವನದಲ್ಲಿ ಆಲ್ರೆಡಿ ಸುತ್ತಮುತ್ತ ತುಂಬಾ ನೆಗೆಟಿವಿಟಿ ತುಂಬಿಕೊಂಡಿದೆ ಅಲ್ವಾ? ಸೊ ಈ ಒಂದು ಟಾಕ್ಸಿಕ್ ಪೀಪಲ್ಸ್ ಅಂತ ಏನು ಹೇಳ್ತೀವಿ ಅಂಥವ್ರು ತುಂಬ ಜನ ಜೀವನದಲ್ಲಿ ಇದ್ದಾರೆ ಆಲ್ರೆಡಿ. ಸೊ ಅವರಿಂದ ನೆಗೆಟಿವಿಟಿ ಜಾಸ್ತಿ ಆಗ್ತಾನೇ ಇದೆ. ಸೊ ಆಲ್ರೆಡಿ ನಾವು ಅದ್ರ ಜೊತೆ ಸೇರಿಕೊಂಡು ಇನ್ನೂ ಅದನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನಾವು ಒಂದು ಪ್ರಯತ್ನ ಪಟ್ಟು ಸ್ವಲ್ಪ ಆದರೂ ಪಾಸಿಟಿವಿಟಿಯಿಂದ ಇರೋಣ. ಸೊ ಒಂದು ಪಾಸಿಟಿವ್ ಥಿಂಕಿಂಗ್ ಥಾಟ್ಸ್ನ ಜಾಸ್ತಿ ಮಾಡ್ಕೊಂಡಾಗ ನಮ್ಮ ಸುತ್ತಮುತ್ತ ಇರೋ ಜನ ಕೂಡ ಆ ಒಂದು ಪಾಸಿಟಿವಿಟಿಯಿಂದ ಎಂಜಾಯ್ ಮಾಡ್ಬೋದು. ಹಾಗೆ ನಮ್ಮ ಲೈಫ್ ಕೂಡ ಆದಷ್ಟು ಸ್ಟ್ರೆಸ್ ಫ್ರೀ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಎಷ್ಟು ನೆಗೆಟಿವ್ ಥಾಟ್ಸ್ನ ಜಾಸ್ತಿ ಮಾಡ್ಕೊಳ್ತೀವಿ ಅಲ್ಲ, ಸೊ ಅಷ್ಟು ನಮ್ಮ ನೆಗೆಟಿವ್ ಥಿಂಕಿಂಗ್ ಕೂಡ ಜಾಸ್ತಿ ಆಗುತ್ತೆ, ನಮ್ಮ ಜೀವನ ಕೂಡ ನೆಗೆಟಿವಿಟಿಯಿಂದನೇ ತುಂಬಿರುತ್ತೆ ಸ್ನೇಹಿತರೆ. ಹಾಗಾಗಿ ನಿಮ್ಮನ್ನು ನೀವು ಮೊದಲು ಬದಲಾಯಿಸ್ಕೊಳ್ಳಿ, ಆಗ ಸುತ್ತಮುತ್ತ ಜನ ಕೂಡ ನಿಮಗೆ ತುಂಬಾ ಒಳ್ಳೆಯವರಾಗೆ ಕಾಣಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.